ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಮಂಜುನಾಥ್ ಐಜಿ ತಮಗೆಲ್ಲರಿಗೂ ಎ ಟು ಜೆಡ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಕೋರ್ಸಿನ 27th ಲೆಸನ್ ಅಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕಲಿಲಿಕ್ಕೆ ಹೋಗ್ತಾ ಇದೀವಿ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೇನೆ ಈ ಎ ಟು ಜೆಡ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಕೋರ್ಸಿನ 26th ಲೆಸನ್ ಅಲ್ಲಿ ನಾವು ಫಾಸ್ಟ್ ಸಿಂಪಲ್ ಟೆನ್ಸ್ ಅನ್ನ ಕಲ್ತಿದ್ವಿ. ಹಾಗಾದ್ರೆ ಇಂದಿನ ವಿಡಿಯೋದಲ್ಲಿ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಸೆಂಟೆನ್ಸ್ ರಚನೆಯನ್ನ ನಾವು ಕಲಿಲಿಕ್ಕೆ ಹೋಗ್ತಾ ಇದೀವಿ. ವೆಲ್, ಹಾಗಾದ್ರೆ ಇಂದಿನ ಒಂದು ಲೆಸನ್ ಅನ್ನ ನಾವು ಶುರು ಮಾಡೋಕ್ಕಿಂತ ಮುಂಚೆ, ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದಿಂದ ಸುಲಭವಾಗಿ ಇಂಗ್ಲಿಷ್ ಅನ್ನ ಕಲಿಬೇಕು ಅಂತಂದ್ರೆ ಈ ಒಂದು ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈಗ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಒಂದು ನಿರ್ಧರಿತ ಸಮಯದಲ್ಲಿ ಅಂದ್ರೆ ಫಾಸ್ಟ್ ಅಲ್ಲಿ ಒಂದು ಕ್ರಿಯೆ ನಡೀತಾ ಇತ್ತು ಅಂತಂದು ಹೇಳೋದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಈಗ ನಮ್ಮ ಕಣ್ ಮುಂದೆ ಯಾವ ಒಂದು ಕ್ರಿಯೆಗಳು ನಡೀತಾ ಇರ್ತಾವ ಅದನ್ನ ಹೇಳಿಕ್ಕೆ ಯೂಸ್ ಮಾಡ್ತೀವಿ. ಈಗ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಒಂದು ನಿರ್ಧರಿತ ಸಮಯದಲ್ಲಿ ಹಿಂದೆ ಒಂದು ಕ್ರಿಯೆ ನಡೀತಾ ಇತ್ತು ಅಂತಂದು ಹೇಳಿಕ್ಕೆ ಇದನ್ನ ನಾವು ಬಳಸ್ತೀವಿ. ವೆಲ್, ಈಗ ಇಲ್ಲಿ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ವಾಸ್ ಅಂಡ್ ದೆನ್ ವರ್, ಎರಡು ಹೆಲ್ಪಿಂಗ್ ವರ್ಡ್ ಬರ್ತವೆ. ಅಂಡ್ ದೆನ್ V1 ಪ್ಲಸ್ ING ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಓಕೆ, ಕ್ರಿಯಾಪದಕ್ಕೆ ING ಫಾರ್ಮ್ ಅನ್ನು ಹಚ್ಬೇಕಾಗತ್ತೆ. ಈಗ ಗೋ ಇದ್ರೆ ಗೋಯಿಂಗ್, ಡ್ರಿಂಕ್ ಇದ್ರೆ ಡ್ರಿಂಕಿಂಗ್, ಈಟ್ ಇದ್ರೆ ಈಟಿಂಗ್ ಅಂತಂದು ಈ ರೀತಿ ING ಫಾರ್ಮ್ ಅನ್ನ ಇಲ್ಲಿ ಹಚ್ಬೇಕಾಗತ್ತೆ. ವೆಲ್, ಸೊ ಹಾಗಾದ್ರೆ ಈಗ ಸೆಂಟೆನ್ಸ್ಗಳು ಮಾಡ್ಲಿಕ್ಕೆ ನೋಡಿ, ವಾಸ್ ಮತ್ತು ವರ್ ಅನ್ನ ಎಲ್ಲಿ ನಾವು ಬಳಸಬೇಕಾಗತ್ತೆ. ವಾಸ್ ಅನ್ನ ಐ, ಹಿ, ಸಿ, ಇಟ್ ಇದ್ದಾಗ ನಾವು ಯೂಸ್ ಮಾಡ್ಬೇಕು. ಈಗ ಐ ವಾಸ್ ಹೇಳಿ ನನ್ನ ಜೊತೆಗೆ ಒಂದ್ಸತಿ. ಐ ವಾಸ್, ಹಿ ವಾಸ್, ಸಿ ವಾಸ್, ಇಟ್ ವಾಸ್, ಈ ರೀತಿಯಾಗಿ. ಅಂಡ್ ದೆನ್ ಯು ವರ್, ವಿ ವರ್, ಅಂಡ್ ದೆನ್ ದೇ ವರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಾಗಿ ನಾವು ವಾಸ್ ಮತ್ತು ವರ್ ಅನ್ನ ಬಳಸಬೇಕು. ಈಗ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಮ್, ಈಸ್, ಆರ್ ಅನ್ನ ನೀವು ನೋಡ್ತಿದ್ರಿ. ಅಲ್ಲಿ ಆಮ್ ಅಂತ ಅನ್ನೋದನ್ನ ನೀವು ಐಗೆ ಬಳಸ್ತಾ ಇದ್ರಿ. ಐ ಆಮ್ ಅಂತಂದು ಇಲ್ಲಿ ಏನ್ ಬರುತ್ತೆ? ಐ ವಾಸ್. ಹಾಗೇನೆ ಹಿ, ಸಿ, ಇಟ್ ಇದ್ದಾಗ ಈಸ್ ಬಳಸ್ತಾ ಇದ್ರಿ. ಹಿ ಈಸ್, ಸಿ ಈಸ್, ಇಟ್ ಈಸ್ ಅಂತಂದು. ಹಾಗೇನೆ ಇಲ್ಲಿ ಹಿ ಈಸ್ ಬದಲಾಗಿ ಹಿ ವಾಸ್, ಸಿ ಈಸ್ ಬದಲಾಗಿ ಸಿ ವಾಸ್, ಇಟ್ ಈಸ್ ಬದಲಾಗಿ ಇಟ್ ವಾಸ್ ಅಂತಂದು ಬರುತ್ತೆ. ಆಮೇಲೆ ಯು ಆರ್ ಬದಲಾಗಿ ಇಲ್ಲಿ ಯು ವರ್ ಅಂತಂದು ಯೂಸ್ ಮಾಡ್ಬೇಕು. ವಿ ಆರ್ ಬದಲಾಗಿ ವಿ ವರ್ ಅಂತಂದು ಯೂಸ್ ಮಾಡ್ಬೇಕು. ದೇ ಆರ್ ಬದಲಾಗಿ ದೇ ವರ್ ಅಂತಂದು ಯೂಸ್ ಮಾಡ್ಬೇಕು. ಓಕೆ, ಸೊ ದಿಸ್ ಈಸ್ ದ ಪರ್ಟಿಕ್ಯುಲರ್ ಫಾರ್ಮುಲಾ ಫಾರ್ ಸೆಂಟೆನ್ಸ್ ಸ್ಟ್ರಕ್ಚರ್. ಓಕೆ, ಹಾಗಾದ್ರೆ ಈಗ ಸೆಂಟೆನ್ಸ್ ಗಳು ಯಾವ ರೀತಿ ಆಗ್ತವೆ ನೋಡೋಣ. ವೆಲ್ ಫ್ರೆಂಡ್ಸ್, ಈಗ ನಾವು ಸೆಂಟೆನ್ಸ್ ಗಳನ್ನ ನೋಡಿದಾಗ ನೋಡಿ, ಐ ಬಂದಾಗ ನಾವು ಏನನ್ನ ಯೂಸ್ ಮಾಡ್ಬೇಕಾಗತ್ತೆ? ಐ ವಾಸ್ ಅಂತ ನಾವು ಯೂಸ್ ಮಾಡ್ಬೇಕು. ಓಕೆ, ಈಗ ನಾನು ಶಾಲೆಗೆ ಹೋಗುತ್ತಿದ್ದೇನು ಅಂದ್ರೆ ಶಾಲೆಗೆ ಹೋಗುವಂತ ಕ್ರಿಯೆಯಲ್ಲಿ ನಡೆದಿತ್ತು. ಸೊ ಇದನ್ನ ಹೇಳಿಕೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತ ನಾವು ಹೇಳ್ತೀವಿ. ಈಗ ಇಲ್ಲಿ ಐ ಅಂತ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಅಂಡ್ ದೆನ್ ಗೋ ಅಂತ ಅನ್ನೋದು V1 ಪ್ಲಸ್ ING ಫಾರ್ಮ್ ಅನ್ನು ಹೊಂದಿದೆ. ಅಂಡ್ ದೆನ್ ಟು ಸ್ಕೂಲ್ ಅಂತ ಅನ್ನೋದು ಆಬ್ಜೆಕ್ಟ್. ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತಂದ್ರೇನು? ನಾನು ಶಾಲೆಗೆ ಹೋಗುತ್ತಿದ್ದೇನು ಅಂದ್ರೆ ಹೋಗುವಂತ ಕ್ರಿಯೆಯಲ್ಲಿ ನಡೆದಿತ್ತು. ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಕನ್ನಡದ ಒಂದು ಮೀನಿಂಗ್ ಹೇಗ್ ಬರುತ್ತೆ ಅಂತಂದ್ರೆ ನೋಡಿ, ಗಮನಿಸಿ. ಐ ಅಂತಂದ್ರೆ ನಾನು, ತಿದ್ದೇನು, ತಿದ್ದೇನು. ಓಕೆ, ನೀವು ತಿದ್ದೀರಿ, ನೀನು ತಿದ್ದೀಯಾ. ಓಕೆ, ತಿದ್ದೆ. ಅಂಡ್ ದೆನ್ ಅವರು ತಿದ್ದರು. ಓಕೆ, ನಾವು ತಿದ್ದೆವು. ಓಕೆ, ಅವನು ತಿದ್ದನು, ಅವಳು ತಿದ್ದಳು, ಅದು ತಿತ್ತು, ತಿತ್ತು. ಅಂದ್ರೆ ಸರ್ ಇದೇನಿದು ಅಂತಂದ್ರೆ ಕನ್ನಡದಲ್ಲಿ ಬರುವಂತ ಮೀನಿಂಗ್ ಅದು. ಈಗ ಫಾರ್ ಎಕ್ಸಾಂಪಲ್ ಗಮನಿಸಿ, ನಾನು ಹೋಗುತ್ತಿದ್ದೆನು, ನಾನು ಬರುತ್ತಿದ್ದೆನು, ನಾನು ತಿನ್ನುತ್ತಿದ್ದೆನು. ಎಸ್, ಅವನು ನೋಡುತ್ತಿದ್ದನು, ಅವನು ಬರುತ್ತಿದ್ದನು, ಅವನು ಕುಡಿಯುತ್ತಿದ್ದನು, ಅವಳು ಕೆಲಸ ಮಾಡುತ್ತಿದ್ದಳು, ಅವಳು ಹಾಡುತ್ತಿದ್ದಳು, ಅವಳು ಕಸ ಹೊಡೆಯುತ್ತಿದ್ದಳು. ಓಕೆ, ತಿದ್ದಳು. ಅದು ಮಳೆ ಬರುತ್ತಿತ್ತು, ತಿತ್ತು. ಓಕೆ, ನಾಯಿಯು ಒದರುತ್ತಿತ್ತು, ಹುಲಿಯು ಬೇಟೆಯಾಡುತ್ತಿತ್ತು, ತಿತ್ತು. ಎಸ್, ನೀವು ಓದುತ್ತಿದ್ದೀರಿ, ತಿದ್ದಿರಿ. ಓಕೆ, ನೀವು ಬರುತ್ತಿದ್ದೀರಿ, ನೀವು ಹೋಗುತ್ತಿದ್ದೀರಿ. ಓಕೆ, ಈಗ ಯು ಅಂತ ಅನ್ನೋದನ್ನ ಏಕವಚನ ಮಾಡಿದಾಗ ನೀನು ಆಗುತ್ತೆ. ನೀನು ಬರುತ್ತಿದ್ದೆ, ನೀನು ಹೋಗುತ್ತಿದ್ದೆ, ನೀನು ತಿನ್ನುತ್ತಿದ್ದೆ. ಎಸ್, ಅವರು ಆಟವಾಡುತ್ತಿದ್ದರು, ತಿದ್ದರು. ಅವರು ಬರುತ್ತಿದ್ದರು, ಅವರು ಹೋಗುತ್ತಿದ್ದರು, ಈ ರೀತಿ ತಿದ್ದರು ಬರುತ್ತೆ. ನೆಕ್ಸ್ಟ್ ನಾವು ಮಾಡುತ್ತಿದ್ದೆವು, ನಾವು ತಿನ್ನುತ್ತಿದ್ದೆವು, ನಾವು ಕುಡಿಯುತ್ತಿದ್ದೆವು. ಓಕೆ, ತಿದ್ದೆವು ಅಂತಂತ ನಾವು ಅಂತಂದಾಗ ಬರುತ್ತೆ. ಈ ರೀತಿ ಕನ್ನಡದಲ್ಲಿ ಈ ರೀತಿ ಮೀನಿಂಗ್ ಬರುತ್ತೆ. ಎಸ್, ಹಾಗಾದ್ರೆ ಈಗ ಫಸ್ಟ್ ಪರ್ಸನ್ ನಾವು ನೋಡಿದಾಗ ಏನ್ ಬಂತ? ಹಾಗಾದ್ರೆ
ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗುತ್ತಿದ್ದೆನು. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕಾದಾಗ ಹೇಗೆ ಮಾಡ್ತೀರಿ ನೀವು? ಐ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗುತ್ತಿದ್ದಿಲ್ಲ. ಈಗ ಇದನ್ನೇ ನೀವು ಪ್ರಶ್ನೆ ಮಾಡಬೇಕಾದಾಗ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಅದನ್ನೇ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕಾದ್ರೆ ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ಸೊ WH ಕ್ವಶನ್ ಏನ್ ಬರುತ್ತೆ ಹಾಗಾದ್ರೆ? ವೇರ್ ವಾಸ್ ಐ ಗೋಯಿಂಗ್. ಎಸ್ ಫ್ರೆಂಡ್ಸ್. ಅದೇ ರೀತಿ ಈಗ ಸೆಕೆಂಡ್ ಪರ್ಸನ್ ಯು. ಈಗ ಫಸ್ಟ್ ನಾವು ಸಿಂಗ್ಯುಲರ್ ಫಾರ್ಮ್ ಅನ್ನ ನೋಡೋಣ. ಯು ವರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಯು ಬಂದಾಗ ವರ್ ಅನ್ನ ಯೂಸ್ ಮಾಡ್ಬೇಕು. ಯು ವರ್ ಗೋಯಿಂಗ್ ಟು ಸ್ಕೂಲ್. ಓಕೆ, ನೀನು ಶಾಲೆಗೆ ಹೋಗುತ್ತಿದ್ದೆ. ಈಗ ಇದನ್ನ ನೆಗೆಟಿವ್ ಮಾಡಿ ಯು ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗುತ್ತಿದ್ದಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಿದಾಗ ವರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗುತ್ತಿದ್ದೆಯಾ? ನೆಗೆಟಿವ್ ಕ್ವಶನ್ ಮಾಡಿದಾಗ ವರಂಟ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗುತ್ತಿದ್ದಿಲ್ಲವೇ? ಹಾಗಾದ್ರೆ ನೀನು ಎಲ್ಲಿಗೆ ಹೋಗುತ್ತಿದ್ದೆ? ವೇರ್ ವರ್ ಯು ಗೋಯಿಂಗ್. ಅದೇ ರೀತಿ ಇದನ್ನ ಬಹುವಚನದಲ್ಲಿ ನಾವು ಯೂಸ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಸ್ಕೂಲ್ ಕನ್ನಡದಲ್ಲಿ ನೀವು ಶಾಲೆಗೆ ಹೋಗುತ್ತಿದ್ದೀರಿ ಅಂತಂದು ಬರುತ್ತೆ. ಯು ವರಂಟ್ ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಿದ್ದಿಲ್ಲ. ವರ್ ಯು ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಿದ್ರಾ? ವರಂಟ್ ಯು ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಿದ್ದಿಲ್ಲವೇ? ಹಾಗಾದ್ರೆ ನೀವು ಎಲ್ಲಿಗೆ ಹೋಗುತ್ತಿದ್ರಿ? ವೇರ್ ವರ್ ಯು ಗೋಯಿಂಗ್. ನೆಕ್ಸ್ಟ್, ಅವರು ಶಾಲೆಗೆ ಹೋಗುತ್ತಿದ್ದರು. ದೇ ವರ್ ಗೋಯಿಂಗ್ ಟು ಸ್ಕೂಲ್. ಅವರು ಶಾಲೆಗೆ ಹೋಗುತ್ತಿದ್ದಿಲ್ಲ. ದೇ ವರಂಟ್ ಗೋಯಿಂಗ್ ಟು ಸ್ಕೂಲ್. ಓಕೆ, ವರ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಿದ್ರ? ವರಂಟ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಿದ್ದಿಲ್ಲವೇ? ಹಾಗಾದ್ರೆ ಅವರು ಎಲ್ಲಿಗೆ ಹೋಗುತ್ತಿದ್ದರು? ವೇರ್ ವರ್ ದೇ ಗೋಯಿಂಗ್. ನೀವು ನನ್ನ ಜೊತೆಗೆ ಅಂತ ಇದಿರ್ತಾನೆ, ಸೊ ನೀವು ಅಲ್ಲಿ ಅನ್ಬೇಕು, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಅಂದ್ರೆ ಮಾತ್ರ ನಿಮ್ಗೆ ಬರೋದು. ಓಕೆ, ನೆಕ್ಸ್ಟ್ ವಿ ವರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೇನು? ನಾವು ಶಾಲೆಗೆ ಹೋಗುತ್ತಿದ್ದೆವು. ವಿ ವರಂಟ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಿದ್ದಿಲ್ಲ. ವರ್ ವಿ ಗೋಯಿಂಗ್ ಟು ಸ್ಕೂಲ್ ಇದನ್ನ ವೇರ್ ಅನ್ಬಾರ್ದು, ವರ್ ಅಂತ ಅನ್ಬೇಕು. ಓಕೆ, ವರ್ ವಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಿದ್ದೇವಾ? ವರಂಟ್ ವಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಿದ್ದಿಲ್ಲವೇ? ಹಾಗಾದ್ರೆ ನಾವು ಎಲ್ಲಿಗೆ ಹೋಗುತ್ತಿದ್ದೆವು? ವೇರ್ ವರ್ ವಿ ಗೋಯಿಂಗ್. ನೆಕ್ಸ್ಟ್, ಅವನು ಶಾಲೆಗೆ ಹೋಗುತ್ತಿದ್ದನು. ಈಗ ಥರ್ಡ್ ಪರ್ಸನ್ ನೋಡೋಣ. ಹಿ ಸಿ ಇಟ್ ಇದ್ದಾಗ ಅವನು ಶಾಲೆಗೆ ಹೋಗುತ್ತಿದ್ದನು. ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಿದ್ದಿಲ್ಲ. ಹಿ ವಾಸಂಟ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಿದ್ದಾನೆ. ವಾಸ್ ಹಿ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಿದ್ದಿಲ್ಲವೇ? ವಾಸಂಟ್ ಹಿ ಗೋಯಿಂಗ್ ಟು ಸ್ಕೂಲ್ ಅವನು ಹಾಗಾದ್ರೆ ಎಲ್ಲಿಗೆ ಹೋಗುತ್ತಿದ್ದನು? ವೇರ್ ವಾಸ್ ಹಿ ಗೋಯಿಂಗ್. ಅದೇ ರೀತಿ ಸಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಿದ್ದಳು. ಸಿ ವಾಸಂಟ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಿದ್ದಿಲ್ಲ. ವಾಸ್ ಸಿ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಿದ್ದಾಳೆ. ವಾಸಂಟ್ ಸಿ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಿದ್ದಿಲ್ಲವೇ? ಹಾಗಾದ್ರೆ ಅವಳು ಎಲ್ಲಿಗೆ ಹೋಗುತ್ತಿದ್ದಳು? ವೇರ್ ವಾಸ್ ಸಿ ಗೋಯಿಂಗ್. ಅದೇ ರೀತಿ ಇಟ್ ವಾಸ್ ಗೋಯಿಂಗ್ ಟು ಸ್ಕೂಲ್. ಎಸ್, ಅದು ಶಾಲೆಗೆ ಹೋಗುತ್ತಿತ್ತು. ಇಟ್ ವಾಸಂಟ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತಿದ್ದಿಲ್ಲ. ವಾಸ್ ಇಟ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತಿತ್ತೆ. ವಾಸಂಟ್ ಇಟ್ ಗೋಯಿಂಗ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತಿದ್ದಿಲ್ಲವೇ? ಹಾಗಾದ್ರೆ ಅದು ಎಲ್ಲಿಗೆ ಹೋಗುತ್ತಿತ್ತು? ವೇರ್ ವಾಸ್ ಇಟ್ ಗೋಯಿಂಗ್. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ಸೆಂಟೆನ್ಸ್ ಸ್ಟ್ರಕ್ಚರ್ ಬರುತ್ತೆ. ಈಗ ನಾನು ಇಲ್ಲಿ 3 ಸೆಂಟೆನ್ಸ್ ಗಳನ್ನ ನಿಮಗೆ ಆಸ್ ಎ ಹೋಮ್ ವರ್ಕ್ ಆಗಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇವುಗಳನ್ನು ನೀವು ಎಲ್ಲ ಪರ್ಸನ್ಸ್ ಗಳಲ್ಲಿ ಮಾಡಿ ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡನ್ನೂ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ತೆಗೆದುಕೊಳ್ಳಿ. ಫಸ್ಟ್ ಒನ್, ಐ ವಾಸ್ ರೈಟಿಂಗ್ ಲೆಟರ್. ಕನ್ನಡದ ಮೀನಿಂಗ್ ನಾನು ಪತ್ರವನ್ನು ಬರೆಯುತ್ತಿದ್ದೆನು. ಇದನ್ನ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್, WH ಕ್ವಶನ್ ಅಷ್ಟು ಮಾಡ್ಬೇಕು ನೀವು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಐ ವಾಸ್ ಈಟಿಂಗ್ ಐಸ್ ಕ್ರೀಮ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಐ ವಾಸ್ ರೀಡಿಂಗ್ ಬುಕ್. ಓಕೆ, ಈ 3 ವಾಕ್ಯಗಳನ್ನ ಎಲ್ಲ ಪರ್ಸನ್ಸ್ ಗಳಲ್ಲಿನೂ ನೀವು ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್ ಪ್ಲಸ್ WH ಕ್ವಶನ್ಸ್ ಗಳು ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಮಾಡ್ತೀರಲ್ವಾ? ವೆಲ್, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್. ಇವತ್ತಿನ ವಿಡಿಯೋ ಲೆಸನ್ ನಿಮಗೆ ಹೇಗೆ ಅನಿಸ್ತು ಅಂತಂದು ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, well friends, with this I am going to end today's lesson. Let's meet you in the next video lesson. Till then, bye, see you. Thank you very much and God bless you all.